ನಾವು ಕೊಟ್ಟೇವೀಗ ಒಂದಕ್ಕ ನಮಗ ಗುರುತಿಡಿದ ನೀ ಕೊಟ್ಟಿ ಅಂದ್ರ ಅದೇ ಕಾಮಧೇನು ಕಲ್ಪವೃಕ್ಷದಿಂದ ನೀ ಅಂದಟ್ಟ ನಿನಗ ಆಗತ್ತಾವ ಅಂತೇಳಿ ಕೈಲಾಸದೊಳಗೆ ಎಸ್ಟಿಮೆಂಟ್ ಅಂದ್ರ ಮನಿ ಕಟ್ಟುಕಿತ್ತ ಮೊದಲೇ ಎಸ್ಟಿಮೆಂಟ್ ಮಾಡಬೇಕು ಬೇರನ್ನ. ಹೌದಿಪ್ಪ, ಮನಿ ಕಟ್ಟಿ ಎಸ್ಟಿಮೆಂಟ್ ಮಾಡಕ್ ಬರೋದಿಲ್ಲ, ಬರಂಗಿಲ್ಲಪ್ಪ. ಹಂಗ ಕೈಲಾಸದೊಳಗೆ ಎಸ್ಟಿಮೆಂಟ್ ಮಾಡಿದ ಮರ್ತೆ ಲೋಕಕ್ಕೆ ಮಾದೇವ್ ಮಗ ಆಗಿ ಬಂದ. ಹೌದಾ, ಮಾದೇವ್ ಮಗ ಆಗಿ ಬಂದ. ಮಾದೇವನಿಗೆ ಗುರುತಿಡಿದು ಅಮಸಿದ್ದಪ್ಪ ಪ್ರಸಾದ ಗಂಟ ಕೊಟ್ಟ. ಮಂಗರಾಯ ಸಿದ್ದನು ಮಗ ಆಗಿ ಬಂದ. ಹೌದಾ, ವಿಷ್ಣುವಿನ ಅವತಾರ ಮಂಗರಾಯ ಸಿದ್ದ. ಹೌದಿಪ್ಪ, ಬ್ರಹ್ಮನ ಅವತಾರ ಮಲಕಾರ ಸಿದ್ದ. ಇವ್ರು ಮಕ್ಕಳಾಗಿ ಬಂದ್ರತ್ತ ಹೇಳಿ ಮಲಕಾರ ಸಿದ್ದ ನೀ ಬ್ರಹ್ಮನ ಅವತಾರದವ ಇದ್ದಿ, ನೀ ಬೆತ್ತವಯ್ಯು. ಮಂಗರಾಯ ಸಿದ್ದ ನೀ ವಿಷ್ಣುವಿನ ಅವತಾರದವ ಇದ್ದಿ, ನೀನೇನವಯ್ಯು ಮೇಲನಾಡಕ್ಕೆ ಕಂಬಳಿ ಎನ್ನುವಯ್ಯು. ಮಾದನ್ನ ಸಾಕ್ಷಾತ್ ಮಾದೇವನೇ ನೀ ಬಂದಿ ಮಗನಾಗಿ ಬಂದಿದೆ ಅಂದ್ರ ಪ್ರಸಾದ ಗಂಟು ಒಯ್ದು ಭೀಮಾ ನದಿ ಭಾಗಕ್ಕ ಮಹಾರಾಷ್ಟ್ರದೊಳಗೆ ಜನರಿಗೆ ಭಕ್ತರಿಗೆ ಉದ್ಧಾರ ಮಾಡುತ್ತ ಹೇಳಿ 3 ಮಂದಿ ಮಕ್ಕಳಿಗೆ ಗುರುತು ಹಿಡಿದು ಕೊಟ್ಟ. ಮಾಧುಲಿಂಗ ಆಳಿನ ಆಳಾಗಿ ದುಡಿದಿದ್ದ. ಆಳಿನ ಆಳಾಗಿ ದುಡಿದು ಅಮೋಘ ಸಿದ್ಧನಿ ಇವತ್ತಿನ ದಿವಸ 1700 ಕಂಬಳಿ ಮರ್ತೇದೊಳಗ 1700 ಕಂಬಳಿ 100 ಪಲ್ಲಕ್ಕಿ ನಾಳೆ ಚಟ್ಟಿ ಜಾತ್ರೆಗೆ ಗರ್ದಿ ಆಗಬೇಕಾದ್ರೆ ಇದಕ್ಕೆಲ್ಲ ಎಸ್ಟಿಮೆಂಟ್ ಯಾರ್ದಿಪ್ಪ? ಇದಕ್ಕೆಲ್ಲಾನೇ ಮಾದೇವನೇ ಮಗನಾಗಿ ಬಂದತ್ತೇಳಿ ಅವಂದೇ ಎಸ್ಟಿಮೆಂಟ್. ಅಣ್ಣ ತಮ್ಮರಲ್ಲಿ ಭೇದ ಪರಕಾಯ್ತು, ಭಾವ ಪರಕಾಯ್ತು, ಭಕ್ತಿ ಪರಕಾಯ್ತು. ಮಗ ಮಾದನ್ನ ಹೊಳಿ ದಾಟಿ ಗುಡ್ಡ ಬಿಟ್ಟು ಹೋಗು ಮುಂದ ಯಾರು ಅವತಾರದೌದೋಗ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ. ಆ ನಮ್ಮ ಅಪ್ಪನ ಪ್ರಸಾದ ಗಂಟೆ ನೀವು ಒಯ್ಲಿಕ್ಕತ್ತೀರಿ ಅಂತ ಹೇಳಿ ಪವಾಡ ಪುರುಷರದು ಸತ್ವ ಪರೀಕ್ಷೆಯನ್ನು ಮಾಡಿ ಭೀಮಾ ನದಿ ದಡದಲ್ಲಿ ಕಂಬಳಿ ಮತ್ತು ಪ್ರಸಾದ ಗಂಟ ನೀರಿನಲ್ಲಿ ತೇಲಿಸಬೇಕಂತ ಹೇಳಿ ಹೊಳಿ ಆಚೆ ಕಡೆ ಮಾದನ್ನ, ಹೊಳಿ ಈಚೆ ಕಡೆ ಅವಧೂತ ಸಿದ್ಧ ಬಿಳಿಯಾನ ಸಿದ್ಧ. ಹೌದಿಪ್ಪ, ಹಿಂಗ ನಿತ್ತ ಶರತ್ ಹಾಕೊಂಡಾರ. ಶರತ್ ಹಾಕೊಂಡಕ್ಕರ ಪ್ರಸಾದ ಗಂಟ ನೀರೊಳಗ ತೇಲ್ಯದ. ಆ ಬುದ್ದೂಳ ಬಿಳಿಯಾನ ಸಿದ್ಧ, ಆಚಾರ ಗೌಡ ಸೋಮನ ಮುತ್ಯ, ಕಡಿಹುಟ್ಟ ಕಣ್ಣ ಮುತ್ಯ, ಆಚಾರ ವಿಚಾರದಲ್ಲಿ ಬಹಳ ಜಾನನಾಗಿರ್ತಕ್ಕಂಥ ಸೋಮನ ಮುತ್ಯ ಅತ್ತಾನ ಏನತ್ತಾನಿಪ್ಪ, ನನ್ನ ಅಣ್ಣ ಇವತ್ತಿನ ದಿವಸ ಗುಡ್ಡ ಬಿಟ್ಟು ಅಗಲಿ ಹೊಂಟಾನಂತೇಳಿ ಆಚಾರ ಗೌಡ ಸೋಮನ ಮುತ್ಯ ಈ ಮಾತು ಹೇಳ್ಯಾನ. ಯಾವಾಗ ಮಾದನ್ನ ಹೊಂಟದ ತಿಳ್ಕೊಂಡು ಇದರ ತಾತ್ಪರ್ಯ ಏನದಂದ್ರ ಇದರ ತಾತ್ಪರ್ಯ ಹಿಂಗದ. ನೀವ ಬಹಳ ಜಾನರಗತ್ಲೆ ಹೇಳಾಕತ್ತೀರಿ. ನಮ್ಮ ಸರ್ ಮುಂದೆ ಸತ್ಯ ವಿಷಯ ಈ ಒಂದು ಎಲ್ಲೆತ್ತಿಗೆದ್ರೆ ಪಟ್ಟಗುಂದಿ ಗ್ರಾಮದಾಗ ಒಂದು ಸತ್ಯ ವಿಷಯ ಆಗಲಿ, ನಮ್ಮಲ್ಲಿ ಭೇದ ಬಂದವ, ನಮ್ಮಲ್ಲಿ ಹಿಂಗ್ ಹೋಗ್ಯಾರ ಅಂತ ಹೇಳಿ ನೀವೊಂದು ಮಾತು ಎತ್ತಿ ತೋರಿಸಿದ್ರಿ. ಹೌದು, ಹಗಲು 12 ವರ್ಷ, ಇರುಳು 12 ವರ್ಷ. ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕ ಗೋಡಾಗಿರಿ ಗುಡ್ಡ ಕೊಣ್ಣೂರು ದುಪ್ಪದಾಳದ ಮುಂದ ಇಲ್ಲೇ ಅದ. ಪರಕನಟ್ಟಿ ರೈಲ್ವೆ ಸ್ಟೇಷನ್ ಮ್ಯಾಲ್ತದ ಅಲ್ಲಿ. ಈಗ ಸದ್ಯಕ್ಕೆ ನೋಡ್ಲಿಕ್ಕಾದ್ರೂ ಬೀರ ದೇವ್ರು ತಪಸ್ಕೊಳ್ತಿರ್ತಕ್ಕಂಥ ಜಾಗ ಅದ. ಅಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ, ಏನಾಗ್ಯದಪ್ಪ, ಸವಿಲಾರದ ಶಿಷ್ಯನೇ ನನಗ ಬೇಕಂತ ಹೇಳಿ 12 ವರ್ಷ ಬೀರ ದೇವ್ರು ತಪಸ್ಸಿಕೊಳ್ತಾನ. ಎಲ್ಲಿ ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಶಿಷ್ಯ ಬಂದು ಬ್ಯಾಟಿ ಆಡುತ್ತಾ ಬರ್ತಾನಂತೇಳಿ ಪರಮಾತ್ಮನೇ ಹೇಳ್ಯಾನ. ಡೋಣಿ ಹೆಗ್ಗೇರಿ ಕೆರೆಗೆ ಹೋಗಿ ಗುರು ಶಿಷ್ಯರು ಕುಡ್ಕೊಂಡಾರ. ವಿಚಾರ ನೋಡ್ರಿ ಬಂಧುಗಳು, ಎಲ್ಲಾ ವಿಷಯ ನೆನಪಿಟ್ಕೋಬೇಕು. ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಗುರು ಶಿಷ್ಯರು ಕುಡ್ಕೊಂಡು 3 ಪಾತಾಳದ ಕೆಳಗೆ ಹೋಗಿ ಗುರು ಶಿಷ್ಯನಿಗೆ ಪರಮ ಬೋಧನೆಯನ್ನು ಕೊಟ್ಟು ಶಿಷ್ಯ ಗುರುವಿನನ್ನ ತಂದು ಪಾರಿವಾಳ ಮಡ್ಡಿ ಮೇಲಿಟ್ಟ, ಸಿಗಿ ಮಟ್ಟ ಸಿರಡೋಣದಾಗಿಟ್ಟ. ಹಗಲು ಭಾಗ್ಯದ ಸೇವೆ ಮಾಡಿದ, ಇರುಳು ಗುರು ಸೇವೆ ಮಾಡಿದ. ಅಂದ್ರ ಹಗಲಿ ಕುರಿಗಳನ್ನ ಕಾಯ್ದ, ರಾತ್ರಿ 7 ಮಠಗಳಿಗೆ ತಿರುಗಾಡಿ ಪೂಜೆ ಮಾಡಿದ. ಕ್ವಾನೂರು ಮಠ, ಹೂಣೂರು ಮಠ, ಹುಲಜಂತಿ ಮಠ, ಏನಿಕಿ ಮಠ, ಎಲ್ಲಿ ನಮ್ಮ ಇದೇ ಇಲ್ಲಿ ತನ ಜಮಖಂಡಿ ತಾಲೂಕು ಕ್ವಾನೂರು ತನ ತಿರುಗಾಡಿ ಹಿಂಗ ಗುರು ಸೇವೆಯನ್ನು ಮಾಡಿ, ಗುರುವಿನ ಪೂಜೆಯನ್ನು ಮಾಡಿ ಮಾಳಿಂಗರಾಯ ಪರಮಾತ್ಮನ ಒಲಿಸ್ಕೊಂಡ. ಇಂಥ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಅದ. ನಿನ್ನ ಕೆಪಾಸಿಟಿ ಇತ್ತಾರ ಮಾಸ್ತರ ಇತ್ತಂದ್ರ ಯಾರಿಗೆ ಫೋನ್ ಹಚ್ಚು. ಒಂದ್ ಜಾಗಕ್ಕ ಶಿಷ್ಯ ಮಾಳಪ್ಪ, ಗುರು ಬೀರಪ್ಪ. ಹೌದಾ, ಈಗ ಸದ್ಯಕ್ಕ ಹಿಂಗೆ ಹರಿಯವತ್ತ ಗಾಡಿ ಬಿಟ್ರ ಆ ಊರನ್ನವ್ರು ಹಿಂಗೆ ನಮಗ್ ನಡೀತದಂತ ಹೇಳ್ಬೇಕು. ಗುರು ಬೀರಪ್ಪ ಮಾಲಿಂಗರಾಯನ ಏರಿಯಾದಾಗ ಹೋದಂದ್ರ ಪಲ್ಲಕ್ಕಿ ಒಳಗ ಸದ್ಯ ಮಕ್ಕ ಕಟ್ತಾರ. ಸದ್ಯಕ್ಕ
ಹಂಗ ಗುರುವಿನ ಜಾಗದಾಗ ಶಿಷ್ಯ ಮಾಳಪ್ಪ ಬಂದಂದ್ರ ಸದ್ಯಕ್ಕೆ ಮಕ್ಕ ಕಟ್ಟತಾರ. ಗುರುವಿನ ಊರಿನ ಹೆಣ್ಣ ಶಿಷ್ಯನ ಊರಿಗೆ ಕೊಡುದಿಲ್ಲ, ಶಿಷ್ಯನ ಊರಿನ ಹೆಣ್ಣ ಗುರುವಿನ ಊರಿಗೆ ಕೊಟ್ಟ ಸದ್ಯ 2025ನೇ ಇಸ್ವಿಯಾಗ ಸಹಿತ ಬಿಗತನ ಮಾಡುದಿಲ್ಲ. ಒಟ್ಟ ಇಲ್ಲಿಪ್ಪ ಅಂತ ಗುರು ಇಂಥ ಶಿಷ್ಯ ಇಟ್ಟ ಅವಿನಾಭಾವ ಸಂಬಂಧದವರು ಗುರುವಿನ ಸೀಮ್ಯಾಗ ಹಾಸಿ ಶಿಷ್ಯನ ಪಲ್ಲಕ್ಕಿ ಹೊಂಟ್ರ ಮಕ ಕಟ್ತಾರ ಸದ್ದ. ಶಿಷ್ಯನ ಸೀಮ್ಯಾಗ ಹಾಸಿ ಗುರುವಿನ ಪಲ್ಲಕ್ಕಿ ಹೊಂಟ್ರ ಮಕ ಕಟ್ತಾರಪ್ಪ, ಮಕ ಕಟ್ತಾರ. ಇದು ಅಲ್ಲದೆ ಈ ಊರಿನ ಹೆಣ್ಣು ಮಗಳನ್ನ ಆ ಊರಿಗೆ ಕೊಡಂಗಿಲ್ಲ, ಆ ಊರಿನ ಹೆಣ್ಣು ಮಗಳನ್ನ ಈ ಊರಿಗೆ ಕೊಡಂಗಿಲ್ಲ, ಒಟ್ಟ ಬೇಗತನ ಮಾಡಂಗಿಲ್ಲ. ಇದರ ತಾತ್ಪರ್ಯನ ಇದು ಎಲ್ಲಿ ನಡೆದೈತಿ? ಹೌದು. ಸದ್ಯಕ್ಕೆ ಸರ್ ಒಂದೊಂದು ಘರ್ಷಣೆ ಕೇಳಂದಾರ. ಏನೋ ಇರ್ಲಿ ಹೊಸ ಮ್ಯಾಲ ಸಣ್ಣ ತಂಗಿ ದೂರಿನಿಂದ ಬಂದಾಳಂತ ಹೇಳಿ ನಾ ಇಂಡಿ ತಾಲೂಕು ಲಚ್ಚಾನ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮುದ್ದಿನ ತಂಗಿಯವರು ತಂದೆಯವರು ಬಂದು ನಮಗೆ ಭೇಟಿ ಕೊಟ್ಟಿದ್ರು. ಒಂದು ಹುಲಜಂತಿ ಒಳಗೆ ಭೇಟಿ ಆದ್ರು. ನೋಡಪ್ಪ, ಇದು ದೇವನ ಮನೆ, ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ, ನಾವು ನೀವುಗಳೆಲ್ಲ ಅಂತ ಮಾತಾ ನಮ್ಮ ಮಾಲಿಂಗ್ಪುರದ ಇಬ್ರಾಹಿಂ ಕಾಕ ಸುತಾರ್ ಅವರು ಹೇಳಿ ಹೋಗ್ಯಾರ. ಅದಕ್ಕೆ ಇವತ್ತಿನ ದಿವಸ ಇದೊಂದು ದಿವಸ ಬಿಟ್ಟು ಹೋಗುವಂತ ಶರೀರದ ಹುಟ್ಟಿದೊಂದು ಹೊಲೆ ಮನೆ, ಇರೋದೊಂದು ಕಾಯಿ ಮನೆ, ಬಿಟ್ಟೊಂಟಿ ಖಾಲಿ ಮನೆ ಅಂತ ಹೇಳಿ ತತ್ವದಲ್ಲಿ ಹೇಳ್ಯಾರ. ಪುರಂದರದಾಸರು ಬಾಳ್ ಒಳ್ಳೆ ಮಾತನ್ನ ಹೇಳ್ಯಾರಿಪ್ಪ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ ಮುಕ್ತಿ. ಇದನ್ನ ಯಾರು ಹೇಳಿದ್ರು? ಯಾರಿಪ್ಪ? ಪುರಂದರ ದಾಸರು ಹೇಳಿದ್ರು. ಮುಂದೆ ನಮ್ಮ ಮಣಿವಿ ಮುತ್ಯಾರ ಹಾಡು ಮಾಡಿ ಹಾಡ್ಯಾರಕರೆ ಇದನ್ನ ಮೊಟ್ಟ ಮೊದಲು ಹೇಳಿದವರು ಪುರಂದರ ದಾಸರು. ಅದಕ್ಕ ಒಳ್ಳೇದು ಹೆಂಗಪ್ಪ ಅಂತ ಕೇಳಿದ್ರ, ಈ ಜಗತ್ತ ಗೆಲ್ಲಬೇಕಂದ್ರ ನಮ್ಮ ಮಾತಾ ಮೃದುವಾಗಿರ್ಬೇಕು, ನಮ್ಮ ಮಾತಾ ಸುಸೂಕ್ತವಾಗಿರ್ಬೇಕು, ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಚುಚ್ಚಿರಬಾರ್ದು, ನಮ್ಮ ಮಾತಿನಿಂದ ಒಳ್ಳೇದಾಗಿರ್ಬೇಕಾರೆ ಕೆಟ್ಟದ್ದಾಗಿರಬಾರ್ದು. ಬಾಯಿ ಅನ್ನೋದು ಇವತ್ತಿನ ದಿವಸ ಬಂಗಾರದ ಕಣಿ ಆಗ್ಬೇಕಾರೆ ಬಚ್ಚಲದ ಕುಣಿ ಆಗಬಾರ್ದು. ನಮ್ಮ ಮಾತು ಮಾತಾಡಿದ್ರೆ ಹೆಂಗಾಗಬೇಕು? ಹೆಂಗಾಗಬೇಕಪ್ಪ? ಕಾರುಣಿವಿ ಎತ್ತ ಕರಿ ಹರಿದಂಗ ಆಗಿರ್ಬೇಕು. ಹೌದು, ಐ ಸೀರಿ ಹರಿದಂಗ ಆಗಿರಬಾರ್ದು. ನಮ್ಮ ಮಾತಾ ಇಲ್ಲೆಲ್ಲೂ ಹುಸಿ ಹೋಗಿರಬಾರ್ದು. ಮಾತಿನಲ್ಲಿ ಜಡ್ಜ್ಮೆಂಟ್ ಇರಬೇಕು. ವಿಷ್ಣು ಪರಮಾತ್ಮನ ವಿಷಯ ಮಾತಾಡ್ರಿ ಅಂತ ಒಂದು ಸ್ಟೆಪ್ ಹಿಂದ್ ಹೋದ್ರತ್ತೇವ್ರು. ಹೌದಾ? ಎಲ್ಲಿ ಹಿಂದ್ ಹೋದ್ರಿ? ಒಂದು ಸ್ಟೆಪ್ ಅವ್ರಿಗೆ ಸೊಲ್ಲಾಪುರ ಕಡೆ ಹೋಗ್ಯಾರ. ಸೊಲ್ಲಾಪುರ ಕಡೆ ಅಲ್ಲ, ನೀವು ವಿಠಲ ಮುರಿಸಿದ್ದೇಶ್ವರ ವಿಷಯ ನಿಮ್ಮ ಮುತ್ಯಾರಿಗೆ ಮಾತಾಡಕ್ ಬರುದಿಲ್ಲ. ಅಲ್ಲೆಲ್ಲ ಬರ್ತದ್ರಿ. ಸುಮ್ ಯಾವ್ದಾರ ಒಂದು ಹೇಳ್ಬ್ಯಾಡ್ರಿ. ಯಾವಲ್ಲಾರ ಸ್ಟೆಪ್ ಹಿಂದ್ ಹೋಗಿನಿ, ಸ್ಟೆಪ್ ಮುಂದೆ ಬಂದಿನಿ, ಇದನ್ನ ಬಿಡ್ರಿ. ನಾಮದೇವನ ಮಕ್ಕಳು 7 ಮಂದಿ ಅಕ್ಕಂಗಿಯರು. 7 ಮಂದಿ ಅಕ್ಕಂಗಿಯರೊಳಗ ಸಣ್ಣ ತಂಗಿ ಸಂಗವ್ವ. ಸಣ್ಣ ತಂಗಿ ಸಂಗವ್ವ ಬಟ್ಟಿ ತೊಳಿಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳ? ನದಿಗೆ ಹೋಗ್ಯಾಳ. ನದಿಗೆ ಹೋಗಬೇಕಾದ್ರ ಬಾವಕ್ ಕೊಲಿತ್ತು. ಸಣ್ಣ ತಂಗಿ ಸಂಗವನ ಸೀರಿ ಸೆರಗಿಗೆ ಹತ್ತಿ ಸಿಂಪು ಬಂದೈತತ್ ಹೇಳಿ, ಈ ಸೀರಿ ಸೆರಗಿಗೆ ಹತ್ತಿ ಸಿಂಪಿ ಬಂದೈತೆ ತಂದು ಜಗಲಿ ಮೇಲೆ ಇಟ್ಟಾಕರ. 9 ತಿಂಗಳ ನವಮಾಸ ಮುಗಿದ ನಂತರ ವೈಕುಂಠದ ಇಟ್ಟೂರಾಯನೇ ವಿಠೋಲನಾಗಿ ಇಟ್ಟಲ್ಲ ಜಗಲಿ ಮೇಲೆ ಜನಿಸಿ ಬಂದಾನಂತ ಹೇಳಿ ಇಟ್ರಾಯ ಅಂತೇಳಿ ಅವನಿಗೆ ನಾಮಕರಣ ಮಾಡ್ಯಾರ. ಇಟ್ರಾಯ ಅಂತೇಳಿ ನಾಮಕರಣ ಮಾಡಿದ್ರ ವಾರಿಗೆ ಗೆಳೆಯರ ಸಂಗಾಟ ಚಂಡ ಲಗೋರಿ ಆಡ್ಯಾಣ, ಚಿನ್ನದಾಂಡ ಆಡ್ಯಾಣ. ಚಂಡ ಲಗೋರಿ ಚಿನ್ನದಾಂಡ ಆಡಿದ್ರ ವಾರಿಗೆ ಗೆಳೆಯರಿಗೆ ಎಲ್ಲರಿಗೂ ಹೆಚ್ಚಾಗಲಿಕ್ಕತ್ತ. ಅವಾಗ ವಾರಿಗೆ ಗೆಳೆಯರು ಕೇಳ್ತಾರ, ನೀನ್ ಯಾರು, ನಿನ್ನ ತಾಯಿ ಯಾರು, ನಿನ್ನ ತಂದೆ ಯಾರು, ನಿನ್ನ ಗುರು ಯಾರು? ಇದನ್ನ ಕೇಳ್ಕೊಂಡು ಬಂದು ನಾಳೆ ನಮಗ ಆಟಕ್ಕೆ ಬರುದು, ಇಲ್ಲಾದ್ರೆ ಇಲ್ಲಂದಕ್ಕರ. ಮನೆಗೆ ಬಂದು 7 ಮಂದಿ ಅಕ್ಕಂಗಿಯರು ಕೇಳ್ತಾನ, ನಾನು ಯಾರು, ನನ್ನ ತಾಯಿ ಯಾರು, ನನ್ನ ತಂದೆ ಯಾರು, ನನ್ನ ಗುರು ಯಾರು? 7 ಮಂದಿ ಅಕ್ಕಂಗಿಯರು ಕೇಳ್ದಕ್ಕರ 7 ಮಂದಿ ಅಕ್ಕಂಗಿಯರು ಹೇಳ್ತಾರ, ನಾವು ನದಿ ನೀರಿಗೆ ಒಗಿಲಿಕ್ಕೆ ಹೋದಾಗ, ಬಟ್ಟೆ ತೊಳ್ಲಿಕ್ಕೆ ಹೋದಾಗ ನೀನು ಸಿಂಪಿಯೊಳಗೆ ಹುಟ್ಟಿ ಬಂದವ, ಇಟ್ಟಲ್ಲಿ ಹುಟ್ಟಿದಕ್ಕಾಗಿ ನಿನಗೆ ಇಟ್ಟಲ್ಲ ಅಂತ ಹೆಸರಿಟ್ಟಿವು. ತಮ್ಮ, ನಿನಗ ಗುರು ಇಲ್ಲ, ನಿನಗ ತಾಯಿ ತಂದೆನೂ ಇಲ್ಲ, ವಿಷ್ಣು ಪರಮಾತ್ಮ ನೀನಿದ್ದೀಪ, ನಿನಗ ಗುರು ಇಲ್ಲ ಅಂದಕ್ಕರ. ನನಗ ಗುರು ಬೇಕಂದಾನ, ನಾ ಗುರುವಿನ ಮಾಡ್ಕೋಬೇಕಂದಾನ. ನಿನಗ ಗುರು ಬೇಕು, ನೀ ಗುರುವಿನ ಮಾಡ್ಕೋಬೇಕಾದ್ರ ಅಂಗೈಗೆ 500 ಲಿಂಗ, ಮುಂಗೈಗೆ 300 ಲಿಂಗ, ಮಂಡಿಗೆ 1000 ಲಿಂಗ. ಹೌದಾ? ಹಗಲು ಭಾಗ್ಯದ ಸೇವ, ಇರುಳು ಗುರು ಸೇವೆ ಮಾಡ್ತಾನೆ. ಯಾರು? ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡಿ ತಾಲೂಕ ಬಿಳುಜಾಲಗುಂತಿ ಮಡ್ಡಿ ಮ್ಯಾಲ ಬಂಡಿಗೆ 1000 ಭಾಗ್ಯ ಕಾಯ್ತಾನ ಮಾಲಪ್ಪ. ಅವನಿಗೆ ಗುರು ಅದಾನ.
ಅವನ ಹತ್ತಿರ ಹೋಗಿ ಗುರುವಿನ ಪಡಕೋ ಅಂತೇಳಿ ಯಾವಾಗ ತಮ್ಮ ತಾಯಂದಿರು ಹೇಳ್ತಾರ ಆ ಮಾತಿನ ಮೇಲೆ ಎಲ್ಲಿಗೆ ಬರ್ತಾನ್ರಿಪ್ಪ? ಬಿಳುಜಾಲಗುಂತಿ ಮಡ್ಡಿಗೆ ಮಾಲಿಂಗರಾಯನ ಬೆಟ್ಟಿಗೆ ಬರ್ತಾನ. ಮಾಲಿಂಗರಾಯನ ಬೆಟ್ಟಿಗೆ ನಾ ಹಿಂಗೆ ಹೋದ್ರ ಮಾಲಿಂಗರಾಯ ಗುರುತು ಹಿಡಿತಾನ ಅಂತೇಳಿ ಒಂಟಗೋಡಿನ ಎತ್ತಿನ ಮೇಲೆ ಕೂತು ಬರ್ತಾನ. ಒಂಟಗೋಡು ಕಂಟಲಿ ಮೇಲೆ ಯಾವಾಗ ಕೂತು ಬಂದಾನ ಅವಾಗ ತ್ರಿಕಾಲ ಜ್ಞಾನಿ ಮಾಲಿಂಗರಾಯ ಇಟ್ರಾಯಾಗ ಗುರುತು ಹಿಡ್ದಾನ. ಯಾವಾಗ ತ್ರಿಕಾಲ ಜ್ಞಾನಿ ಮಾಲಿಂಗರಾಯ ಇಟ್ರಾಯಾಗ ಗುರುತು ಹಿಡ್ದ ಒಂದು ಗುರುವಿನನ್ನ ಕೊಡು, ಒಂದು ಲಿಂಗ ಕೊಡು ಅಂತೇಳಿ ಮಾಲಿಂಗರಾಯನ ಹತ್ತಿರ ಬೇಡ್ಯಾನ. ಇಲ್ಲಿಗೆ ತಂದು ವಿಷಯ ಬಿಟ್ಟಿನ್ಯ ಏನ ಬಿಳಿಜಾಲಗುಂತಿ ಮಡ್ಡಿಗೆ ಗುರು ಬೇಕಂತ ಹೇಳಿ ಇಟ್ರಾಯ ಮಾಲಿಂಗರಾಯನ ಹತ್ತಿರ ಬಂದು ಒಂದು ಲಿಂಗ ಕೊಡು, ನನಗೊಬ್ಬ ಗುರುವಿನ ಕೊಡು ಅಂತೇಳಿ ಬಂದ. ಮಾಲಿಂಗರಾಯ ಲಿಂಗ ಕೊಟ್ಟೋ ಇಲ್ಲೋ, ಗುರು ಯಾರತ್ತ ತೋರಿಸದೋ ಇಲ್ಲೋ, ಮುಂದಿನ ಕಥಾ ಭಾಗವನ್ನು ಎಲ್ಲಿ ತನ ನಿನಗೆ ಬರ್ತದ ಅಟ ಹೇಳ್ಬೇಕು. ಅಲ್ಲಿ ತನ ನೀ ತರದು ನಿನ್ನ ಕರ್ತವ್ಯ. ಬೆಳಗ್ಗೆ ಮುಂಜಾನೆ 5-5:30 ಗಂಟೆ ತನ ಮರಳಿ ನನಗ ಪಾಳೆ ಬಂದ್ರ ಹೆಂಗ ಮಾಲಿಂಗರಾಯಗ ಭೇಟಿ ಅದ, ಹೆಂಗ ಅಮೋಘ ಸಿದ್ಧಗ ಭೇಟಿ ಅದ. ಮಾಲಿಂಗರಾಯಗ ಅಮೋಘ ಸಿದ್ಧಗ ಭೇಟಿಯಾಗಿ ಹಾಲು ಮತದಾಗ ಹೆಂಗದ 2 ಎಡ 1 ಮುತ್ಯಾಳೆ ಕಂಬಳಿ ಮಾಲಿಂಗರನ ಸಂಪ್ರದಾಯ ಅದ. 3 ಎಡ 1 ಮುತ್ಯಾಳೆ ಕಂಬಳಿ ಅಮೋಘ ಸಿದ್ಧನ ಸಂಪ್ರದಾಯ ಅದ. ಈಗ ಸದ್ಯಕ್ಕೆ ಪಟ್ಟಣ ಕಡೋಳಿ ಇಟ್ರಾಯನ ಗದ್ದಿಗೆ ಪೂಜಾರಿಗಳಿಗೆ 3 ಎಡಿನ ಕಂಬಳಿ ಅದ, ಮುತ್ಯಾಳಿ ಇಲ್ಲ. ಇಲ್ಲಿ ತನ ವಿಷಯ ಸುಮ್ಮ ಕಲ್ಲಕ್ಕ ಮಲ್ಲಕ್ಕ ಹೇಳಬೇಡ, ಲಾಭ ಇಲ್ಲ. ಅದೇ ರೀ ಹಾಗಲಾಯ್ತು ಕುಂಬಳಾಯ್ತು ಅದ ಕೆಲಸ ಬೇಡ. ನಾ ಹೆಂಗ್ ಹೇಳಿ ನೋಡು, 2 ಎಡ ಮುತ್ಯಾಳಿ ಸದ್ಯಕ್ಕೆ ಮಾಲಿಂಗರಾಯ ಬೀರದೇವ್ರ ಸಂಪ್ರದಾಯದವರಿಗೆ 2 ಎಡ ಮುತ್ಯಾಳಿ ಅದ. 3 ಎಡ ಮುತ್ಯಾಳಿ ಅಮೋಘ ಸಿದ್ಧನ ಒಡೆಯರಿಗೆ ಸಂಪ್ರದಾಯ ಅದ. ಹಂಗ 3 ಎಡ ಅದಾವ, ಮುತ್ಯಾಳಿ ಇಲ್ಲ. ಆ ಕಂಬಳಿ ಯಾರು ಕೊಟ್ರು, ಲಿಂಗ ಯಾರು ಕೊಟ್ರು, ಎಲ್ಲಿ ಗುರುವಿನ ಮಾಡ್ಕೊಂಡ, 8 ವರ್ಷ ಜಪ ತಪ್ಪಗಳನ್ನ ಮಾಡಿದ, ಯಾವ ಬಡವನಿಗೆ ಭಾಗ್ಯ ಕೊಟ್ಟ, ಯಾರಿಗೆ ಸಿರಿ ಕೊಟ್ಟ, ಯಾರ ಮನೆಯೊಳಗ ಕುರಿ ಕಾದ, ಎಲ್ಲಿ ಮುಕ್ತಿ ಮಡ್ಡಿ ಮೇಲೆ ಗುರು ಶಿಷ್ಯರು ಭೇಟಿ ಆಯ್ತು. ಕಡಿಹಳ್ಳಿ ಕಡಿವಿ ಶಿವಾಪುರದಿಂದ ಹಳ್ಳಿ ಪಟ್ಟಣ ಕಡೊಳಗೆ ಇಟ್ರಾಯ ಹೋದ ಅಂತ ವಿಷಯ. ನಿನಗೆ ಎಟ್ಟು ಬರ್ತದ ನೋಡಿ, ಮಟ್ಟೆ ಮಟ್ಟೆ ಅಂತಿನ ಹೇಳಿನೀಗ. ಇದ್ರೊಳಗೆ ನಿನಗೆ ಹೆಂಗ್ ಹಾಯಂಗ ಆಗ್ತೈತಿ ಹಾಯ್ ಮಾಸ್ತರ ಅಂದ್ರ ನಿಂದ ಗುರುತಾಗ್ತದ ಕೆಪಾಸಿಟಿ. ಸುಮ್ಮ ಬಂದ್ ಎಲ್ಲೇರಿ ನೀ ಹುಚ್ಚಿಗತ್ಲಿ ಹಿಂಗ್ ಮಾಡಿದಿ ಅಂದ್ರ ಎಲ್ಲಿಯೂ ನಡೆಯು ಮಾತಲ್ಲ, ನಡೆಯುದು ಇಲ್ಲ. ಸಣ್ಣವ್ರು ದೊಡ್ಡವ್ರು ಹಂಗಲ್ಲ ಉಮೇಶನ್ನ, ಮಾತಾಡ್ರಿ ಕಾಪಿ ಮಾಡಿ, ಸುಳ್ಳುನು ಮಾತಾಡ್ರಿ, ಸತ್ಯದ ತಲೆ ಮ್ಯಾಲ ಗೂಟ ಹೊಡೆದಂಗಿರ್ಬೇಕು. ಸುಳ್ಳು ಮಾತಾಡಿದ್ರ ಸರಿಯಾ ನೆತ್ತಾಗ ಹೊಡೆದಂಗ ಆಗ್ಬೇಕು. ಅದು ಸತ್ಯ ಸುಳ್ಳು ಅನ್ಬೇಕು, ದೈವ ಸತ್ಯ ಸುಳ್ಳು ಅನ್ಬೇಕು. ಹೌದಿವೇ ಮಾಸ್ತರ್ ಮಾತಾಡಿದ ಹೌದ ನಂಗ್, ಸುಳ್ಳು ಮಾತಾಡಿದ್ರು ಸತ್ಯದ ತಲೆ ಮೇಲೆ ಗೂಟ ಹೊಡೆದಂಗಿರ್ಬೇಕು. ಟಂಗಿ ಬೇಡ, ಬೇಡ, ಬಡ್ಡಿಗೆ ಹೋಗ್ಲಿ, ಬಡ್ಡಿ ಹಿಡಿದು ಹೋಗ್ಲಿ. ಅದಕ್ಕೆ ಇವತ್ತಿನ ದಿವಸ ಏನೋ ಒಂದು ಮುದ್ದಿನ ತಂಗಿ ಮ್ಯಾಲ್ನಾಗ ಬಂದಿ, ನಿನಗೂ ಒಂದ ಯಾಕ ಒಬ್ಬ ಮಾಸ್ತರ್ ಅಂತ ಅನ್ಸ್ಕೋಬೇಕತ್ ನಿಂದು ಪ್ರೀತಿ ಅದ. ಮಾಸ್ತರ್ ಅನ್ಸ್ಕೋಕರ್ ಹಿಂಗ ಚಂಗಿ ಪಿಂಗಿ ಮಾಸ್ತರ್ ಅನ್ಸ್ಕೋಬೇಕು. ಹೆಂಗೆ ಬೇಡ್ರಿ, ಶಾನ್ಯಾರಂಗ ಶಾನ್ಯಾರಗತ್ಲೆ ಮಾಡು. ಚಂಗಿ ಪಿಂಗಿ ಕೆಲಸ ಕೊಡುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತಿಗೆ ರಾಮ್ ಕೊಟ್ಟು, ನಾ ಪ್ರಥಮ ಸಂದದಲ್ಲಿ ಗುರು ಸ್ತೋತ್ರದಲ್ಲಿ ನಮ್ಮ ಯೂಟ್ಯೂಬ್ ಯುವಕರನಾಯ್ತು, ನಮ್ಮ ಅಣ್ಣಂದಿರನಾಯ್ತು, ತಮಗೆಲ್ಲರಿಗೂ ಒಂದು ಸ್ವೀಕಾರ ಮಾಡ್ಲತ್ತ ಯಾರೂ ತಪ್ಪಾಗಿ ತಿಳಿಯಾರ್ದು. ಯಾಕಂದ್ರ ಸ್ತೋತ್ರದಲ್ಲಿ ಬಹಳ ದೊಡ್ಡದಾಗಬಾರ್ದು. ಈ ಬೈಲಹೊಂಗಲ್ ತಾಲೂಕ, ಯರಗಟ್ಟಿ ತಾಲೂಕ, ಗೋಕಾಕ್ ತಾಲೂಕ, ಮೂಡಲಗಿ ತಾಲೂಕ, ರಾಮದುರ್ಗ ತಾಲೂಕ ಎಲ್ಲ ಹರದೇಶನಾಗಿಸಿ 20 ನಿಮಿಷನಾಗ ಸಂದ ಮುಗಿಸೋ ನಾಡಿದು. ಇಂತಲ್ಲಿ ಮಾರ್ಗದಲ್ಲಿ ಸಮಯ ಕೈತೆ ಅಂತೇಳಿ ತಮಗೆಲ್ಲರಿಗೂ ಒಂದು ಕ್ಷಮಾಪಣೆ ಕೇಳ್ಕೊಂಡಿಲ್ಲ. ಏನೋ ತಪ್ಪು ಭಾವದಿಂದ ಅನ್ಯತೆಯನ್ನು ಬಯಸಬಾರ್ದು ಅಂತೇಳಿ ನಮ್ಮ ಅಣ್ಣಂದಿರಲ್ಲಿ ಕೇಳ್ಕೊಂಡು ನನ್ನ 2 ಮಾತಿಗೆ ರಾಮಿಟ್ಟು ಚಾಲ ಹಾಡಿ ಖ್ಯಾತ ಅನುಭಾವಿ ಕಲಾವಿದರಿಗೆ ಪಾಳಿ ಹೋಗ್ತದ. ಸಭಾದವರೆಲ್ಲರೂ ಶಾಂತಿಯುತದಿಂದ ಕೇಳಬೇಕಂತ ಹೇಳಿ ನಂದೊಂದು ವಿನಂತಿ ಅದ ಬಂಧುಗಳೇ. ಕೊಡೋಣ್ರಿ ಪಾಳೆ ಅವ್ರಿಗೆ.